ನಮಸ್ಕಾರ ಸ್ನೇಹಿತರೆ. ಭಾರತ ವಿಶ್ವಗುರು ಮಟ್ಟಕ್ಕೆ ಬೆಳೀತಿದೆ. ಎಷ್ಟರ ಮಟ್ಟಕ್ಕೆ ಭಾರತ ದೊಡ್ಡ ಮಟ್ಟಕ್ಕೆ ಬೆಳೀತಿದೆ ಅಂದರೆ, ನಮ್ಮ ಭಾರತದಲ್ಲಿ ಪೌರ ಕಾರ್ಮಿಕ ಕೆಲಸಕ್ಕೂ ಕೂಡ ಡಬಲ್ ಡಿಗ್ರಿ ಆದವರು ಕ್ಯೂ ಅಲ್ಲಿ ನಿಲ್ತಿದ್ದಾರೆ. ಒಬ್ಬರಿಬ್ಬರಲ್ಲ ಸ್ನೇಹಿತರೆ, 40,000 ಮಂದಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳುವುದಾದ್ರೆ, ಕಸವನ್ನ ಗುಡಿಸುವ ಕೆಲಸವನ್ನ ಪಡೆಯಕ್ಕೆ ಸುಮಾರು 40,000 ಡಿಗ್ರಿ ಪಡೆದವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕಸವನ್ನ ಗುಡಿಸುವಂತ ಕೆಲಸ ಕೀಳಾದ ಕೆಲಸ ಅಂತ ನಾನು ಹೇಳ್ತಿಲ್ಲ. ಆ ಕೆಲಸಕ್ಕೆ ತುಂಬಾ ಗೌರವವನ್ನ ಕೊಡ್ತೇನೆ. ನಾನಿಲ್ಲಿ ಹೇಳ್ತಿರುವಂತ ವಿಚಾರ, ಆ ಕೆಲಸವನ್ನ ಪಡೆಯಕ್ಕೆ ಸಣ್ಣ ಪುಟ್ಟ ತರಬೇತಿ ಇದ್ರೆ ಸಾಕು. ಆದರೆ ಎಲ್ಲಿ 40,000 ಮಂದಿ ಡಿಗ್ರಿ ಪಡೆದವರು ಆ ಕೆಲಸವನ್ನು ಪಡೆಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ವಿಶೇಷ ಏನಂದ್ರೆ, ಸುಮಾರು 6,000 ಮಂದಿ ಡಬಲ್ ಡಿಗ್ರಿಯನ್ನ ಪಡೆದವರು ಆಗಿದ್ದಾರೆ. ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಸುಮಾರು 17 ವರ್ಷ ಓದಬೇಕು ಸ್ನೇಹಿತರೆ. 17 ವರ್ಷ ಕಷ್ಟಪಟ್ಟು ಓದಿ ಯಾವುದೇ ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿ ಕೊನೆಗೆ ಪೌರ ಕಾರ್ಮಿಕರ ಕಸ ಗುಡಿಸೋ ಕೆಲಸ ಸಿಕ್ಕರೂ ಸಾಕಪ್ಪ ಅಂತ ಆ ಕೆಲಸವನ್ನು ಪಡೆಯಕ್ಕೆ ಹರಿಯಾಣದಲ್ಲಿ ಸುಮಾರು 40,000 ಜನರು ಡಿಗ್ರಿ ಪಡೆದವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸ್ನೇಹಿತರೆ. ಭಾರತೀಯರೆಲ್ಲರೂ ಕೂಡ ಇದು ಯೋಚನೆ ಮಾಡುವಂತ ವಿಚಾರ. ಆದರೆ ಯೋಚನೆ ಮಾಡುವ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಯಾಕೆ ಯೋಚನೆ ಮಾಡುವ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ ಅಂದರೆ, ಅವರವರಿಗೆ ಸಂಬಂಧಪಟ್ಟಂತ ನಾಯಕರ ಪರವಾಗಿ ಆಗಿರ್ಬೋದು, ಪಕ್ಷದ ಪರವಾಗಿ ಆಗಿರ್ಬೋದು, ಜಾತಿಗಳ ಪರವಾಗಿ ಆಗಿರ್ಬೋದು, ನಿಲ್ಲುವುದರಲ್ಲೇ ಬ್ಯುಸಿ ಆಗಿರ್ತಾರೆ. ಇಂಥ ವಿಚಾರಗಳನ್ನ ಯಾರು ಕೂಡ ತಲೆಗೆ ತಗೊಳ್ಳಲ್ಲ. ಯಾರು ಕೂಡ ಇದರ ಬಗ್ಗೆ ಚರ್ಚೆಯನ್ನ ಮಾಡಲ್ಲ. ಇವತ್ತು ಹರಿಯಾಣದಲ್ಲಿ ಆ 40,000 ಮನೆಯ ಮಕ್ಕಳುಗಳು ಡಬಲ್ ಡಿಗ್ರಿಯನ್ನ ಪಡೆದು ಪೌರ ಕಾರ್ಮಿಕರ ಕೆಲಸಕ್ಕೆ ಕಸ ಗುಡಿಸುವಂತ ಒಂದು ಕೆಲಸವನ್ನ ಪಡೆಯಲು ಅರ್ಜಿಗಳನ್ನ ಹಾಕಿ ಲೈನ್ಗಳಲ್ಲಿ ನಿಂತಿದ್ದಾರೆ. ಅಂದ್ರೆ ಇವತ್ತು ನಾವು ಇದರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ನಾಳೆ ನಮ್ಮ ಮನೆಯವರೆಗೂ ಕೂಡ ಈ ಪರಿಸ್ಥಿತಿ ಬರಲ್ಲ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಭಾರತ ನಿರುದ್ಯೋಗದಲ್ಲಿ ಅಷ್ಟು ಕೆಳಮಟ್ಟಕ್ಕೆ ಈಗ ಇಳಿದಿದೆ. ಯುವ ಜನತೆ ಡಿಗ್ರಿ ಮಾಡಿದವರು, ಡಬಲ್ ಡಿಗ್ರಿ ಮಾಡಿದವರು ಕೆಲಸಗಳು ಸಿಗದೆ ಬೋಂಡಗಳನ್ನ ಮಾಡ್ತಿದ್ದಾರೆ, ಬಜ್ಜಿಗಳನ್ನ ಮಾಡ್ತಿದ್ದಾರೆ, ಮೊಟ್ಟೆಗಳನ್ನ ಮಾಡ್ತಿದ್ದಾರೆ, ಚಿಕ್ಕದಾಗಿ ಟೀ ಶಾಪ್ ಇಟ್ಟು ಟೀಗಳನ್ನು ಕೂಡ ಮಾಡ್ತಿದ್ದಾರೆ. ಇದು ನಮ್ಮ ದೇಶದ ದುರಾದೃಷ್ಟ ಅಂತಾನೆ ಹೇಳ್ಬೋದು. 17 ವರ್ಷ, 18 ವರ್ಷ, 20 ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಟು ಹಗಲು ರಾತ್ರಿ ಓದಿ ಪಾಸಾಗಿ ಆ ಡಿಗ್ರಿಗಳನ್ನ ಪಡೆದು ನಾಯಿಗಳ ತರ ಕೆಲಸಕ್ಕೆ ಅಲ್ದು ಎಲ್ಲೂ ಕೆಲಸ ಸಿಗದೆ ಮನೆಯಲ್ಲಿ ಅವಮಾನಕ್ಕೆ ಒಳಗಾಗಿ, ಸ್ನೇಹಿತರಿಂದ ಅವಮಾನಕ್ಕೆ ಒಳಗಾಗಿ, ಸಂಬಂಧಿಕರಿಂದ ಅವಮಾನಕ್ಕೆ ಒಳಗಾಗಿ, ಈ ಸಮಾಜದಿಂದ ಅವಮಾನಕ್ಕೆ ಒಳಗಾಗಿ ಕೊನೆಗೆ ಆ ಡಿಗ್ರಿ ಸರ್ಟಿಫಿಕೇಟ್ ತೆಗೆದು ಬಿಸಾಕಿ ಬೋಂಡ ಮಾರೋ ಕೆಲಸಕ್ಕೂ, ಟೀ ಮಾರೋ ಕೆಲಸಕ್ಕೂ, ಕಸ ಗುಡಿಸೋ ಕೆಲಸಕ್ಕೂ ಕೂಡ ಇವತ್ತು ಲೈನಲ್ಲಿ ನಿಂತಿದ್ದೇವೆ ಅಂದ್ರೆ ಇದರ ಎಲ್ಲ ಕ್ರೆಡಿಟ್ ಕೂಡ ನಮ್ಮ ದೇಶದ ಎಲ್ಲ ಮಹಾನ್ ನಾಯಕರಿಗೆ ಸಲ್ಲಬೇಕು ಸ್ನೇಹಿತರೆ. ಕೆಲವೊಬ್ಬರಿಗೆ ಇಂಥ ವಿಚಾರಗಳನ್ನ ಕೇಳಿದಾಗ ನಮ್ಮ ಮೇಲೆ ತುಂಬಾ ಕೋಪ ಬರ್ಬೋದು. ಏನು ನಮ್ಮ ನಾಯಕರ ಬಗ್ಗೆ, ನಮ್ಮ ಪಕ್ಷಗಳ ಬಗ್ಗೆ ಈ ರೀತಿ ಮಾತಾಡ್ತಿದಾರಲ್ಲ ಅಂತ. ದೇಶದಲ್ಲಿ ಸತ್ಯ ಮಾತಾಡೋರಿಗೆ, ಸತ್ಯದ ಪರ ನಿಲ್ಲುವವರಿಗೆ, ಸತ್ಯವನ್ನೇ ಹೇಳುವವರಿಗೆ ಬೆಲೆನಿಲ್ಲ. ಯಾಕಂದ್ರೆ ಅವರವರ ಪಕ್ಷ, ಅವರವರ ಮಹಾನ್ ನಾಯಕರೇ ಉತ್ತಮರು. ಅಂಥವರಿಗೆ ಕಷ್ಟಪಟ್ಟು ಓದಿ ಡಿಗ್ರಿ ಪಡೆದು ಕೆಲಸವಿಲ್ಲದೆ ಅಲಿತಿರೋರ ಪರಿಸ್ಥಿತಿ ಅರ್ಥ ಆಗಲ್ಲ ಸ್ನೇಹಿತರೆ. ಇವತ್ತು ಹರಿಯಾಣದಲ್ಲಿ ಈ ಪರಿಸ್ಥಿತಿ ಬಂದಿರಬಹುದು. ಇದೇ ಪರಿಸ್ಥಿತಿಯನ್ನ ಅನುಭವಿಸ್ತಿರೋರು ನಮ್ಮ ಕರ್ನಾಟಕದಲ್ಲೂ ಕೂಡ ಸಾವಿರಾರು ಜನರಿದ್ದಾರೆ. ಆದ್ರೆ ಹೇಳ್ಕೊಳಕ್ಕೂ ಆಗದೆ, ಕೆಲಸನೂ ಇಲ್ಲದೆ ಒದ್ದಾಡ್ತಿರೋರ ಪರಿಸ್ಥಿತಿ ಅವ್ರವ್ರಿಗೆ ಮಾತ್ರ ಗೊತ್ತು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ವಿದ್ಯೆ ಪಡೆದವ್ರಿಗೆ, ಜ್ಞಾನ ಪಡೆದವ್ರಿಗೆ ಅವರವರು ಪಡೆದಂತ ವಿದ್ಯೆಗೆ ತಕ್ಕ ರೀತಿಯಾದ ಕೆಲಸಗಳು ಸಿಗ್ಲಿ ಅನ್ನೋದೇ ನಮ್ಮ ಭಾವನೆ ಸ್ನೇಹಿತರೆ.